ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಗುರುವಾರದ ಬ್ಲಾಗ್ನ ಮಾಡ್ತಾ ಇದ್ದೀನಿ. ಇಲ್ಲಿ ಸಾಂಬಾರಿಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಟೊಮೊಟೊ ರಸಮ್ ಮಾಡೋಣ ಅಂತ ಹೇಳಿಬಿಟ್ಟು ಟೊಮೊಟೊ ರಸಮ್ನ ಮಾಡಲಿಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. 2 ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ. ನಾವು ಜಾಸ್ತಿ ಜನ ಇದ್ದೀವಲ್ಲ, ಅದಕ್ಕಾಗಿ. ಹಾಗೆ ಮೂರು ಸ್ಪೂನಷ್ಟು ಬೇಳೆ ಸೇರಿಸ್ಕೊತ ಆ್ಯಡ್ ಮಾಡ್ತಾ ಇದ್ದೀನಿ. ಏಕೆಂದರೆ ತುಂಬ ಸಾರು ಬೇಕಲ್ಲ, ಅದಕ್ಕಾಗಿ ಕಡಿಮೆ ಜನ ಇದ್ದರೆ ಕಡಿಮೆ ಪ್ರಮಾಣದ ಬೇಳೆನ ಆ್ಯಡ್ ಮಾಡ್ಕೊಳ್ರಿ, ಇಲ್ಲಾಂದರೆ ದಪ್ಪಾಗುತ್ತೆ. ಅದಕ್ಕೆ 1 ಸ್ಪೂನ್, ಕಾಲು ಸ್ಪೂನಷ್ಟು ಅಷ್ಟು ಪುಡಿನ ಆ್ಯಡ್ ಮಾಡಿ. ನೆಕ್ಸ್ಟು 2 ಸ್ಪೂನು ಖಾರದ ಪುಡಿನ ಸೇರಿಸ್ತೀನಿ. ಹಾಗೆ ಕೊತ್ತಂಬರಿನ ಬೇಯಲಿಕ್ಕೆ ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ ತೊಳೆದ್ಬಿಟ್ಟು ಆ್ಯಡ್ ಮಾಡ್ತೀನಿ. ಬೇಯಲಿಕ್ಕೆ ಹಾಕಿಬಿಡ್ತೀವಿ. ಜೊತೆಗೆ ಒಂದು ಸ್ವಲ್ಪ ಕಾಯಿನ ತುರಿದಿಟ್ಕೊತೀವಲ್ಲ, ಫ್ರಿಜ್ಜಲ್ಲಿ ಕಾಯಿ ತುರಿದಿಟ್ಕೊಂಡಿರ್ತೀವಿ ಆಲ್ರೆಡಿ, ಅದನ್ನು ಸ್ವಲ್ಪ ತೊಗೊಬಂದು ಹಾಕ್ತಾಯಿದ್ದೀನಿ ಇಲ್ಲಿ. ಹಾಗೆ ನೆಕ್ಸ್ಟು ಒಂದು ಅರ್ಧ ತಮ್ಗೆಯಷ್ಟು ನೀರನ್ನು ಆ್ಯಡ್ ಮಾಡಿ ಬೇಯಲಿಕ್ಕೆ ಇಟ್ಕೊತಾ ಇದ್ದೀನಿ ಇಲ್ಲಿ. ನಿನ್ನೆ ಗುರುವಾರ ಆಗಿತ್ತಲ್ಲ ಫ್ರೆಂಡ್ಸ್, ಜೊತೆಗೆ ಅದಕ್ಕೆ ಹಾಫ್ ಈರುಳ್ಳಿ ಹಾಕ್ಬೋದು, ಬೇಕಾದರೆ ಹಾಕ್ಕೋಬೋದು, ಬೇಡದಿದ್ರೆ ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ಹಾಕ್ಕೊತೀನಿ ಹಾಫ್, ಅಥವಾ ಒಂದು ಆನಿಯನ್ನ ಆ್ಯಡ್ ಮಾಡ್ಕೋಬೇಕು. ನಂತರ ನಿನ್ನೆ ಗುರುವಾರ ಆಗಿತ್ತಲ್ಲ, ಈಗ ನಮ್ಮದು ಶೆಕೆ ಮೇಲೆ ಬೇಯಿಸ್ತಾರಲ್ಲ, ಉಗ್ಗಿ ಗಡ್ಬು ಅಂತೇಳಿ, ನೀರು ಗಡ್ಬು ಅಂತೇಳಿ, ಈ ಥರ ಮಾಡ್ತೀವಿ ನಾವು. ಅದನ್ನು ಇಲ್ಲಿ ಪ್ರಿಪೇರ್ ಮಾಡ್ತಾಯಿದ್ದೀವಿ. ಲೇಟ್ ಆಗುತ್ತಲ್ಲ, ಬೇಗ ಬೇಗ ಮಾಡಬೇಕು ಅಂತ ವಾಕೆಲ್ಲ ಮುಗಿಸ್ಕೊಬಂದು ಇಲ್ಲಿ ಪ್ರಿಪೇರ್ ಮಾಡ್ತಾಯಿದ್ದೀವಿ. ಅತ್ತೆ ಹಾಗೆ ನಾನು ಇಲ್ಲಿ ಪ್ರಿಪೇರ್ ಮಾಡ್ತಾಯಿದ್ದೀವಿ. ಚಿಕ್ಕತ್ತೆ, ದೊಡ್ಡತ್ತೆ ಆ ಕಡೆ ಕೂತ್ಕೊಂಡು ಪ್ರಿಪೇರ್ ಮಾಡ್ತಾ ಇದ್ದಾರೆ. ಚಿಕ್ಕತ್ತೆ ಇಲ್ಲಿ ಅದಕ್ಕೆ ಅನ್ನದ ಬಜ್ಜಿನ ಪ್ರಿಪೇರ್ ಮಾಡ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ನನ್ನ ಮಗಳು ಈಗಷ್ಟೇ ಎದ್ದು ಬಂದಿದ್ದಾಳೆ. ಎಕ್ಸಾಮ್ ಬೇರೆ ನಡೀತಾ ಇದೆ, ಹೇಳೋದೇ ಇಲ್ಲ, ಸುಸ್ತಾಗಿರುತ್ತಲ್ಲ, ಹಾಗಾಗಿ. ನೆಕ್ಸ್ಟು ನೋಡಿ, ನಾನು ಈ ಥರ ಕಲ್ತಿರೋದು ನಮ್ಮ ಅಜ್ಜಿಯಿಂದ. ನಮ್ಮ ಅಜ್ಜಿ ತುಂಬ ನೀಟಾಗಿ ಪೇಷನ್ಸಿಂದ ಯಾವ ಥರ ಯಾವ ಕೆಲಸನ ಯಾವ ಥರ ಮಾಡಬೇಕು ಅಂಥೇಳಿ ನಾವು ಕಾಲೇಜು ಹೋಗುವಾಗಲೇ ನೀಟಾಗಿ ಕಲಿಸಿದ್ರು. ಹಾಗಾಗಿ ನನಗೆ ಇಲ್ಲಿ ಮಾಡಲಿಕ್ಕೆ ಈಸಿ ಆಯಿತು. ತುಂಬ ಚೆನ್ನಾಗಿ ತೆಳ್ಳಗೆ ಮಾಡಲಿಕ್ಕೆ ಕೊಟ್ಟಿದ್ದರು, ಅದಕ್ಕಾಗಿ ನಾನಿಲ್ಲಿ ತೆಳ್ಳಗೆ ಮಾಡ್ತಾಯಿದ್ದೀನಿ. ಒಳಗಡೆ ಪೊಳ್ಳು ಥರ ಬರುತ್ತೆ. ಫ್ರೆಂಡ್ಸ್, ನೀವು ಎಲ್ಲ ಮಾಡ್ತೀರಾ ಇಲ್ವಾ ಅಂಥೇಳಿ ಕಮೆಂಟಲ್ಲಿ ತಿಳಿಸಿ. ನಿಮಗೆಲ್ಲ ಇಷ್ಟ ಆಗುತ್ತಾ ಇಲ್ಲ ಅಂಥೇಳಿ. ಬಿಸಿ ಬಿಸಿ ತಿಂದ್ರಂತೂ ಅಷ್ಟು ಚೆನ್ನಾಗಿರುತ್ತೆ ಈ ರೀತಿ ಕಡುಬು. ಒಂದು ಸ್ವಲ್ಪ ನೀರು ಮುಟ್ಕೊತ ಮಾಡಬೇಕು. ತುಂಬಾ ಮೆತ್ತಗೆ ಹಾಗೆ ತೆಳ್ಳಗೆ ಬರುತ್ತೆ ಕಡುಬು, ಗಟ್ಟಿ ಆಗೋದಿಲ್ಲ. ಕೆಲವರು ಹಾಗೆ ಉಂಡೆ ಕಟ್ಟಿ ಇಡ್ತಾರೆ, ಅದೆಲ್ಲ ತಿನ್ನಲಿಕ್ಕೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ. ನೋಡಿ ಫ್ರೆಂಡ್ಸ್, ಬೆಂದಮೇಲಂತೂ ಅಷ್ಟು ಚೆನ್ನಾಗುತ್ತೆ, ಹಾಗೆ ತೆಳ್ಳಗಿರುತ್ತೆ. ತಿಂದರೆ 4-5 ತಿನ್ನಬೇಕು ಕಡುಬು ಅನಿಸುತ್ತೆ, ಅಷ್ಟು ತೆಳ್ಳಗೆ ಮಾಡ್ತೀವಿ ನಾವು ಮಾಡೋದಾದರೆ. ಒಳಗಡೆ ಫುಲ್ಲು ಟೊಲ್ಟ್ ಥರ ಬರುತ್ತೆ. ಮೇಲ್ಗಡೆ ಮಾತ್ರ ಹಾಗೆ ಕೂಡಿಸ್ತೀವಿ, ನೀಟಾಗಿ ಪ್ರೆಸ್ ಮಾಡಿಬಿಟ್ಟು ಉಕ್ಕುರ್ಕೆನೇ ಮಾಡ್ಕೊತೀವಿ. ಹಿಂದಿನ ದಿನವೇ ರವೆ ಒಡೆದು ನೆನೆಸಿಟ್ಕೊಂಡು ರವೆನ ಒಡೆದು ಮಿಕ್ಸಿ ಮಾಡಿ ಇಟ್ಕೊತೀವಿ. ನೆಕ್ಸ್ಟ್ ಮಾರನೇ ದಿನ ನೀರಿಟ್ಬಿಟ್ಟು ಒಂದು ಸ್ವಲ್ಪ ಅನ್ನ ಹಾಕಿ, ಅದಕ್ಕೆ ಅನ್ನ ಕುದ್ದು ಹೊತ್ತಿದ ನಂತರ ಉಪ್ಪು ಜೀರಿಗೆನ ಆ್ಯಡ್ ಮಾಡಿಕೊಂಡು ಇದು ಮಿಕ್ಸಿ ಮಾಡಿ ಇಟ್ಕೊತೀವಲ್ಲ, ಆ ಹಿಟ್ಟನ್ನು ಇದಕ್ಕೆ ಹಾಕಿ ಉಕ್ಕುರ್ಕೆ ಮಾಡಿ ಇಟ್ಕೊತೀವಿ. ಹಿಟ್ಟು ತುಂಬ ಹೊತ್ತು ಮಿದ್ದು ಇಟ್ಕೊಂಡಿರೋದ್ರಿಂದ ಗಟ್ಟಿಯಾಗಿರುತ್ತೆ. ಹಾಗಾಗಿ ನಮ್ಮ ಅತ್ತೆ ಇಲ್ಲಿ ಮತ್ತೊಂದು ಸಾರಿ ನೀರು ಮುಟ್ಟಿಬಿಟ್ಟು ಮೆದುನ ಮಾಡಿಕೊಡ್ತಾ ಇದ್ದಾರೆ. ನಾನಿಲ್ಲಿ ಪಕ್ಕದಲ್ಲಿ ಸ್ಪೀಡಾಗಿ ಬೇಗ ಬೇಗ ಮಾಡ್ತಾಯಿದ್ದೀನಿ, ಯಾಕಂದರೆ ಮಕ್ಕಳಿಗೆ ಲೇಟಾಗಿಬಿಡುತ್ತಲ್ಲ. 7:15ಗೆ ತಿಂಡಿ ಬಂದುಬಿಡ್ತಾರೆ, ಅದಕ್ಕಾಗಿ ನಮಗೆ 1-2 ಕುಕ್ಕರ್ ಬೇಕಾಗುತ್ತೆ ಕಡುಬು. ಜೊತೆಗೆ ಇದಕ್ಕೆ ಕಾಂಬಿನೇಷನ್ನು ಕಾಯಿ ಚಟ್ನಿ, ಹಾಗೆ ಅನ್ನದ ಬಜ್ಜಿ ಇಲ್ಲಿ ಅತ್ತೆ ಪ್ರಿಪೇರ್ ಮಾಡ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಮೊದಲಿಗೆ ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಉಪ್ಪನ್ನು ಹಾಕಿ ಆ್ಯಡ್ ಮಾಡ್ಕೊತಾ ಇದ್ದಾರೆ. ಮೆಣಸು, ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟನ್ನು ಹಾಕೋಬೋದು. ಫ್ರೀಝರಲ್ಲಿ ಕಾಯಿನ ತುರಿದು ಇಟ್ಕೊಂಡ್ಬಿಟ್ಟಿರ್ತೀವಿ, ಬಾಕ್ಸಿಗೆ ಹಾಕಿ ಇಟ್ಕೊತೀವಿ. ಇಲ್ಲಿ ಹಾಕ್ತಿದ್ದಾರೆ ನೋಡಿ ಕಾಯಿ ಏನು ಜಾಸ್ತಿ ಬೇಡ, ಸ್ವಲ್ಪ ಹಾಕ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ಇದು ಮಿಕ್ಸಿ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ಅನ್ನನ ಆ್ಯಡ್ ಮಾಡ್ಕೋಬೇಕು. ಅನ್ನದ ಬಜ್ಜಿ ಅಂತ ಹೇಳ್ತಾರೆ ಇದಕ್ಕೆ. ತುಂಬಾ ಚೆನ್ನಾಗಾಗುತ್ತೆ ಕಡುಬಿಗಂತೂ. ಈ ಕಡುಬಿಗಂತೂ ತುಂಬಾ ಹೇಳಿ ಮಾಡಿಸಿದ ಕಾಂಬಿನೇಷನ್ನು. ನಾವು ಜಾಸ್ತಿ ಜನ ಇದ್ದೀವಲ್ಲ, ಹಾಗಾಗಿ ನಮಗಿಲ್ಲಿ ಜಾಸ್ತಿ ಕಾಯಿ ಸೇರಿಸ್ಕೊತಾ ಇದ್ದೀವಿ. ಇದಕ್ಕೆ ಕಾಯಿ ಚಟ್ನಿ ಹಾಗೆ ಅನ್ನದ ಬಜ್ಜಿ ಸೂಪರ್ ಕಾಂಬಿನೇಷನ್ನು.
ಹಾಗೆ ಇದಕ್ಕೆ ನೀರು ಹಾಕ್ಕೊಂಡು ರುಬ್ಕೋಬಾರ್ದು, ಬರೀ ಹಾಲನ್ನು ಹಾಕಿಬಿಟ್ಟು ರುಬ್ಕೋಬೇಕು. ಎಷ್ಟೆಷ್ಟು ಬೇಕೋ ಅಷ್ಟನ್ನೇ ಹಾಲು ಹಾಕಿಬಿಟ್ಟು ರುಬ್ಕೋಬೇಕು. ನೋಡಿ ಫ್ರೆಂಡ್ಸ್, ಇಲ್ಲಿ ಅತ್ತೆ ಹಾಕ್ತಿದ್ದಾರಲ್ವ ಹಾಲನ್ನು, ಹಾಗೆ ಹಾಲು ಹಾಕಿಬಿಟ್ಟು ರುಬ್ಕೋಬೇಕು. ಹಾಗೆ ಹುಳಿನ ಹಾಕಬಾರ್ದು ಆಯಿತಾ, ಹುಳಿನ ಆ್ಯಡ್ ಮಾಡಬೇಡಿ, ಬರೀ ಹಾಲು ಹಾಕಿಬಿಟ್ಟು ನಾನು ಹೇಳಿದ ಐಟಮ್ಸ್ ಎಲ್ಲ ಹಾಕಿಬಿಟ್ಟು ರುಬ್ಕೊಳ್ಳಿ. ನಿಮಗೆ ಬೇಕಾದರೆ ಈ ಟೈಪಲ್ಲಿ ಮಾಡಿ ನೋಡಿ, ಒಂದು ಸಾರಿ ಮಾಡಿಬಿಟ್ಟು ಕಮೆಂಟಲ್ಲಿ ಹೇಳಿ ಆಯಿತಾ. ನಮ್ಮದು ಅಡುಗೆ ಮನೆ ತುಂಬ ಚಿಕ್ಕದಾಗಿದೆ, ಯಾರೂ ಏನೂ ಅಂದ್ಕೋಬೇಡಿ. ನಾವು ಜನ ಜಾಸ್ತಿ, ಹಾಗೆ ಮನೆ ಚಿಕ್ಕದಾಗಿಬಿಟ್ಟಿದೆ. ಮನೆ ಕಟ್ಟೋ ತನಕ ಇದೇ ಥರ ಪ್ರಾಬ್ಲಮ್ ನಮಗೆ. ಎಲ್ಲರೂ ಅಡುಗೆ ಮನೇಲಿದ್ದರೆ ಸಾಕಾಗೋದಿಲ್ಲ ಜಾಗ. ಗೊತ್ತಿರೋರಿಗೆ ಆಯಿತು, ಇಲ್ಲದಿರೋರಿಗೆ ಇಲ್ಲಿ ಹೇಳ್ತಾ ಇದ್ದೀನಿ. ಮೆಸ್ಸಿಯಾಗಿರುತ್ತೆ, ಯಾರು ಏನೂ ಅಂದ್ಕೋಬೇಡಿ. ನೋಡಿ ಫ್ರೆಂಡ್ಸ್, ಅನ್ನನ ಆ್ಯಡ್ ಮಾಡ್ತಾಯಿದ್ದಾರೆ. ತುಂಬ ಜನ ಅಂದ್ಕೋಬೋದು ಇದು ಯಾವ ಥರ ಚಟ್ನಿ ಮಾಡ್ತಿದ್ದಾರೆ ಅಂಥೇಳಿ. ನನಗೂ ಗೊತ್ತಿರಲಿಲ್ಲ ಫ್ರೆಂಡ್ಸ್ ಈ ಥರ ಅಂಥೇಳಿ. ನನ್ನ ಮದುವೆಗಿಂತ ಮೊದಲೇ ನಮ್ಮ ಮನೆಯಲ್ಲೆಲ್ಲ ಈ ಥರ ಚಟ್ನಿ ಮಾಡ್ತಿರಲಿಲ್ಲ. ಇಲ್ಲಿ ಬಂದಮೇಲೆ ಈ ಥರ ಚಟ್ನಿನ ಮಾಡ್ತಿದ್ದಾರೆ. ತುಂಬಾ ಚೆನ್ನಾಗಾಗುತ್ತೆ. ಒಂದು ಸಾರಿ ಬೇಕಾದರೆ ಟ್ರೈ ಮಾಡಿ ನೋಡಿ. ನನಗೂ ಇದ್ರ ಬಗ್ಗೆ ಗೊತ್ತಿರಲಿಲ್ಲ ಮೊದಲೇ. ಭಾಳ ಚೆಂದಾಗುತ್ತೆ ಅಂದರೆ ಭಾಳ ಚೆಂದಾಗುತ್ತೆ. ಏನು ತರಕಾರಿ ಎಲ್ಲ ಇರಲ್ಲಲ್ಲ ಆ ಟೈಮಲ್ಲಿ. ಆ ರೊಟ್ಟಿಗೆ ಬೇಕಾದರೆ ಕಡುಬಿಗೆಲ್ಲ ಈ ಥರ ಚಟ್ನಿನ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಅತ್ತೆ ಅನ್ನ ಹಾಕಿದ ಮೇಲೆ ಮತ್ತೆ ಅದು ಗಟ್ಟಿಯಾಗಿಬಿಡುತ್ತಲ್ಲ, ಅದಕ್ಕಾಗಿ ಮತ್ತೊಂದಿಷ್ಟು ಹಾಲನ್ನು ಆ್ಯಡ್ ಮಾಡಿದರು. ನೆಕ್ಸ್ಟು ಹುಳಿ, ಅದು ಒಂದು ಸ್ವಲ್ಪ ಹುಳಿ ಬರಬೇಕಲ್ಲ ಟೇಸ್ಟಾಗಿ, ಅದಕ್ಕೆ ಹುಳಿ ಹಾಕ್ಕೊಳ್ಳಲ್ಲ. ಅದ್ರ ಬದಲಿಗೆ 2 ಸ್ಪೂನು ದೊಡ್ಡ ಸ್ಪೂನಲ್ಲಿ ಮೊಸರು ಆ್ಯಡ್ ಮಾಡಿಕೊಂಡ್ರು. ಮಿಕ್ಸಿ ಮಾಡ್ಕೋಬೇಕು. ಇವಾಗ ಮೊಸರು ಹಾಕಿದ ಮೇಲೂ ರುಬ್ಬಬೇಕು. ಹಾಲು ಹಾಗೆ ಮೊಸರನ್ನು ಹಾಕಿದ ಮೇಲೆ ಮತ್ತೊಂದು ಸಾರಿ ರುಬ್ಕೋಬೇಕು. ಅನ್ನ ಹಾಕಿರ್ತೀವಲ್ಲ, ಅದು ನೀಟಾಗಿ ಗ್ರೈಂಡ್ ಆಗಬೇಕು. ಇದಕ್ಕೆ ನೀಟಾಗಿ ಚಿಕ್ಕದಾಗಿ ಆನಿಯನ್ನ ಹೆಚ್ಚು ಹಾಕೋಬೇಕು. ತುಂಬಾ ಚೆನ್ನಾಗಾಗುತ್ತೆ. ಈ ಕಡೆ ಪಕ್ಕದಲ್ಲಿ ನಾನು ಕಡುಬು ಮಾಡ್ತಾಯಿದ್ದೀನಿ. ಮತ್ತೊಂದು ಸೈಡು ಮತ್ತೊಂದು ಹಾಲಲ್ಲಿ ಅತ್ತೆ ಮತ್ತೊಂದಷ್ಟು ಕಡುಬು ಮಾಡ್ತಾಯಿದ್ದಾರೆ. ತುಂಬ ಬೇಕಲ್ಲ, ಹಾಗಾಗಿ ಇಬ್ಬರನ್ನ ಮಾಡ್ತಾಯಿರ್ತೀವಿ. ಅದು ಒಂದು ಸ್ವಲ್ಪ ಗಟ್ಟಿಯಾಗಿತ್ತು, ಹಾಗಾಗಿ ಅತ್ತೆ ಮತ್ತೊಂದಿಷ್ಟು ಆ್ಯಡ್ ಮಾಡ್ತಿದ್ದಾರೆ ಹಾಲು. ಫ್ರೆಂಡ್ಸ್, ನೀರು ಸೇರಿಸ್ಬೇಡಿ, ಹಾಲಲ್ಲೇ ಮಾಡಿ, ಚೆನ್ನಾಗಾಗುತ್ತೆ. ಈ ಟೈಪಲ್ಲಿ ತೆಳು ಆಗಬೇಕದು, ತಿನ್ನಲಿಕ್ಕೆ ಚೆನ್ನಾಗಾಗುತ್ತೆ. ಹಾಗೆ ಇದಕ್ಕೆ ಚಿಕ್ಕದಾಗಿ ಆನಿಯನ್ನ ಹೆಚ್ಚು ಹಾಕ್ಕೊಳ್ಳಿ ಆಯಿತಾ. ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗೆಲ್ಲ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಅತ್ತೆ ಈ ಟೈಪಲ್ಲಿ ಮಾಡ್ತಿದ್ದಾರೆ. ಒಳಗಡೆ ಫುಲ್ಲು ಟೊಳ್ಳಾಗಿ ಬರುತ್ತೆ, ಅದು ತುಂಬ ತೆಳ್ಳಗಿರುತ್ತೆ. ತಿನ್ನಲಿಕ್ಕಂತೂ ಅಷ್ಟು ಚೆನ್ನಾಗಾಗುತ್ತೆ. ಬಿಸಿ ಬಿಸಿ ತಿಂದ್ರಂತೂ ಅಷ್ಟು ಸೂಪರ್ ಆಗುತ್ತೆ. ನಾವು ಎಲ್ಲ 8 ಕಾಲಿಗೆ ತಿಂದುಬಿಡ್ತೀವಿ, ಯಾಕಂದರೆ ಬಿಸಿ ಬಿಸಿ ಇರುತ್ತಲ್ಲ. ನಮಗೆ ಬಿಸಿ ಬಿಸಿ ಅಂದರೆ ತುಂಬಾ ಇಷ್ಟ. ಅದಕ್ಕಾಗಿ ತಣದ ಮೇಲೆ ಏನು ಇಷ್ಟ ಆಗೋದಿಲ್ಲ, ತಣದ್ರೂ ಬಿಸಿ ಮಾಡಿಕೊಂಡು ತಿಂತೀವಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಇಷ್ಟು ಕುಕ್ಕರ್ ತುಂಬ ಬೇಯಿಸ್ತಾ ಇದ್ದೀವಿ. ಹೀಗೆ 2 ಕುಕ್ಕರ್ ಬೇಕಾಗುತ್ತೆ. ಹಾಗೆ ಅದಕ್ಕೆ ಅನ್ನದ ಬಜ್ಜಿ ನಂತರ ಇದು ಕಾಯಿ ಚಟ್ನಿ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಅಷ್ಟೊತ್ತಿಗೆ ನನ್ನ ಮಗಳ ಸ್ಕೂಲಲ್ಲಿ ನನ್ನ ಕಡುಬೆಲ್ಲ ಮಾಡಿಬಿಟ್ಟು ನನ್ನ ಮಗಳಿಗೆ ಸ್ಕೂಲಿಗೆ ಬಾಕ್ಸಿಗೆ ತಯಾರು ಮಾಡ್ತಾ ಇದ್ದೀನಿ. ಅವಳಿಗೆ ಕಡುಬಾದ್ರೂ ಬೇಡ ಅಂತಾಳೆ, ರೊಟ್ಟಿ ಆದ್ರೂ ಬೇಡ ಅಂತಾಳೆ. ಮಕ್ಕಳೇ ಹಾಗೆಲ್ಲ ಅದು ಬೇಡ ಇದು ಬೇಡ ಅಂತಾರೆ. ಅದಕ್ಕಾಗಿ ಹಿಂದಿನ ದಿನ ರಾತ್ರಿಯೇ ನೈಟು ಹೆಸರು ಕಾಳನ್ನ ನೆನೆಸಿಟ್ಟಿದ್ದೆ. ಸ್ವಲ್ಪ ಲೈಟಾಗಿ ಮೊಳಕೆ ಬಂದಿದ್ದಾವೆ. ಅವಳು ತಿನ್ನೋದು ಮಧ್ಯಾಹ್ನ ಅಲ್ವಾ, ಹಾಗಾಗಿ ಅಷ್ಟರೊಳಗೆ ಫುಲ್ ಮೊಳಕೆ ಬರುತ್ತದು. ಅದಕ್ಕೆ ಒಂದು ಸ್ವಲ್ಪ ಇಲ್ಲಿ ಉಪ್ಪನ್ನು, ಹಾಗೆ ಇದು ಲೆಮನ್ನು, ಹಾಗೆ ಖಾರದ ಪುಡಿನ ಒಂದು ಸ್ವಲ್ಪ ಆ್ಯಡ್ ಮಾಡ್ತಿದ್ದೀನಿ. ಅವಳು ಖಾರ ತಿನ್ನಲ್ಲ, ಹಾಗಾಗಿ ಇಲ್ಲಿ ಅದೆಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಕೊಟ್ಟು ಕಳಿಸ್ತೀನಿ. ನೆಕ್ಸ್ಟು ಫ್ರೆಂಡ್ಸ್, ನನ್ನ ಮಗಳಿಗೆ ಈಗ 7 ಇಯರ್ಸ್ ಆಗ್ತಾ ಬಂತಲ್ಲ, ಹಾಗಾಗಿ ಹಲ್ಲೆಲ್ಲ ಉದುರ್ತಾ ಇದೆ. ಈಗ ನಿನ್ನೆ ಅಷ್ಟೇ 2 ಹಲ್ಲು ಉದ್ರಿದ್ದಾವೆ. ಈ ಟೈಮಲ್ಲಿ ಎಲ್ಲ ಮಕ್ಕಳಿಗೂ ಹಾಗೆ ಅಲ್ಲ, 7, 8 ಏಜಲ್ಲಿ ಹಲ್ಲೆಲ್ಲ ಉದುರ್ತಾ ಬರ್ತಾವಲ್ಲ, ಹಾಗಾಗಿ ನನ್ನ ಮಗಳಿಗೆ ಇಲ್ಲಿ ಹಲ್ಲು ಉದುರಿದೆ. ಅವಳು ವೀಡಿಯೋ ಮಾಡ್ತಾ ಇದ್ದೀನಲ್ಲ, ಅದಕ್ಕಾಗಿ ಆ ಖುಷಿಲಿ ಯಾವ್ಯಾವ ಟೈಪ್ ಏನೋ ಮಾಡ್ತಿದ್ದಾಳೆ. ಫ್ರೆಂಡ್ಸ್, ನೀವೇನೋ ಅಂದ್ಕೋಬೇಡಿ ಆಯಿತಾ. ಫ್ರೆಂಡ್ಸ್, ನೀವು ಎಲ್ಲ ಇದೇ ಟೈಪಲ್ಲೇ ಮಕ್ಕಳಿಗೆಲ್ಲ ಹಾಕಿ ಕಳಿಸ್ತೀರಾ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ.
ನೆಕ್ಸ್ಟು ಎಲ್ಲ ಕೆಲಸ ಈ ಕೆಲಸ ಎಲ್ಲ ಮುಗಿಸ್ಕೊಂಡು ಅಡುಗೆ ಎಲ್ಲ ಮುಗಿಸ್ಕೊಂಡು ಹಾಗೆ ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಹಾಗೆ ತುರಿದಿರೋ ಕಾಯಿ ಖಾಲಿಯಾಗಿತ್ತು, ಒಂದು ಸ್ವಲ್ಪ ಕಾಯಿ ತುರ್ಕೊಬಂದೆ. ಹಾಗೆ ನೆಕ್ಸ್ಟು ಮಾರ್ನಿಂಗು ಮಾರನೇ ದಿನ ಫ್ರೈಡೇಗೆ ನಮ್ಮ ಇದು ಮುಳಗಾಯಿನ ಸುಟ್ಟಿಡಬೇಕು ಅಂತೇಳಿ ಇಲ್ಲಿ ಸುಡಲಿಕ್ಕೆ ಹಾಕಿದ್ದೀನಿ ಗ್ಯಾಸಲ್ಲಿ ಹಾಗೆ ಡೈರೆಕ್ಟಾಗಿ. ಫ್ರೆಂಡ್ಸ್ ಕೆಲವರೆಲ್ಲ ತಟ್ಟಲೆ ಹಾಕಿ ಬೇಯಲಿಕ್ಕೆ ಇಡ್ತಾರೆ, ಹಾಗೆ ಮಾಡಬೇಡಿ, ತುಂಬಾ ಚೆನ್ನಾಗಾಗುತ್ತೆ. ಡೈರೆಕ್ಟಾಗಿ ಬೇಯಿಸಿ ಚೆನ್ನಾಗಿ ಬೇಯುತ್ತೆ. ಹಾಗೆ ಇಲ್ಲಿ ನಾನು ಕಾಳು ಕಡಿ ಚಟ್ನಿ ಮಾಡೋಣ ಅಂಥೇಳಿ ಎಲ್ಲ ವೆರೈಟಿ ಹಾಕಿ ಮಾಡ್ತಾಯಿದ್ದೀನಿ. ಕಡುಬಿಗೆ ಬೆಳಗ್ಗೆ ತೋರಿಸಿದ್ದಲ್ಲ ಆ ಕಡುಬಿಗೆ ಇಲ್ಲಿ ಒಂದು ಸ್ವಲ್ಪ ಉಳಿದಿದ್ವು, ಅದಕ್ಕೆ ಕಾಯಿ ಮೆಣಸು ಬೆಳ್ಳುಳ್ಳಿ ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಸ್ವಲ್ಪ ಹುರಿದಿಟ್ಟುಕೊಂಡಿರೋ ಎಳ್ಳಿದ್ವು, ಎಳ್ಳನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಒಂದು ಸ್ವಲ್ಪ ಶೇಂಗಾ ಬೀಜನ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಥರ ಮಿಕ್ಸ್ ಎಲ್ಲ ಹಾಕಿಬಿಟ್ಟು ಕಡುಬಿಗೆ ನೈಟಿಗೆ ಇಲ್ಲಿ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಇದು ಫ್ರೈಡೇಗೆ ಮುಳಗಾಯಿನ ಸುಟ್ಬಿಟ್ಟು ಮುಳಗಾಯಿ ಚಟ್ನಿಗೆ ಬಿಡಿಸಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊತೀವಿ. ಹಾಗೆ ನನ್ನ ಮಗಳು ಕಡುಬು ತಿನ್ನಲ್ಲ ಬೆಳಗ್ಗೆ ನಾವು, ಅದಕ್ಕಾಗಿ ಇಲ್ಲಿ ದೋಸೆ ಹಿಟ್ಟು ರುಬ್ಬಿಟ್ಕೊಂಡಿದ್ವಲ್ಲ ಫ್ರೈಡೇಗೆ ಅಂತೇಳಿ ಅದನ್ನೇ ಒಂದು ಸ್ವಲ್ಪ ಹೊಯ್ಕೊಡೋಣ ಅಂತ ಹೇಳಿ ತಕ್ಷಣ ಹೊಯ್ಕೊಡೋಣ ಅಂತ ಪ್ರಿಪೇರ್ ಮಾಡ್ಕೊಡ್ತಾ ಇದ್ದೀವಿ. ಹಾಗೆ ನಮಗೆ ಬೇಕಾದವರು ಒಬ್ಬರು ಇಲ್ಲಿ ಜೋಳದ ರೊಟ್ಟಿನ ಕೊಟ್ಟು ಕಳಿಸಿದ್ದಾರೆ ನೋಡಿ ಫ್ರೆಂಡ್ಸ್, ತುಂಬಾ ಕೊಟ್ಟು ಕಳಿಸಿದ್ದಾರೆ. ಓಕೆ ಫ್ರೆಂಡ್ಸ್, ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿಗೆ ವ್ಲಾಗ್ನ ಮುಗಿಸ್ತಾ